ಆ ರೀತಿಯಾಗಿ ಹೇಳಿಕೆಯನ್ನ ಕೊಡೋದ್ರ ಹಿಂದೆ ಒಂದು ಬಲವಾದ ಅರ್ಥ ಇದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಒಲ್ಲದ ಮನಸ್ಸಿನಿಂದಲೇ ಅದನ್ನು ಒಪ್ಪಿಕೊಂಡಿರಬಹುದು. ಆದರೆ ಕನಕಪುರ ಬಂಡೆ ತಮ್ಮ ಮನದ ಮಾತನ್ನ ಜಗತ್ತಿನ ಮುಂದಿಡೋದನ್ನ ಮಾತ್ರ ಬಿಡ್ತಾ ಇಲ್ಲ. ನೋಡಿ, ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ ಯಾವ ಸಂದರ್ಭದಲ್ಲಿ ಗೊತ್ತಾ? ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸ್ತಾರೆ. ಶಾಸಕರನ್ನ ಕರೆಸಿ 1-to-1 ಮೀಟಿಂಗ್ ಅನ್ನ ಮಾಡ್ತಾರೆ. ಅಲ್ಲೇ ಇರೋದು ವಿಚಾರ. ಏನು ಸಂದೇಶ ಕೊಟ್ಟರು? ಸಿದ್ದರಾಮಯ್ಯ ಅವ್ರನ್ನ ಬದಿಗಿಟ್ಟು ಇವರು ಮೀಟಿಂಗ್ ಮಾಡೋಂಥ ಅವಶ್ಯಕತೆ ಏನಿತ್ತು? ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸೋದು ಕಾರಣಗಳೇನಿತ್ತು? CLP ನಾಯಕ ಅಂತಿದ್ರಲ್ವಾ, ಅವರನ್ನು ಬದಿಗಿಟ್ಟು ಅವರು ಮೀಟಿಂಗ್ ಮಾಡ್ತಾ ಇದ್ರು. ಈ ಕಾರಣಕ್ಕೋಸ್ಕರ ಅವರು ಹೈಕಮಾಂಡ್ಗೆ ಸಂದೇಶವನ್ನು ಕೊಟ್ಟರು. ನಾನೇ ಮುಂದಿನ 5 ವರ್ಷ ಅಂತೇಳಿ ರಾಜ್ಯದ ಜನರಿಗಲ್ಲ, ಅಥವಾ BJP ಅವ್ರಿಗಲ್ಲ, ಅಥವಾ ಕಾಂಗ್ರೆಸ್ನವ್ರಿಗಲ್ಲ, ಕಾಂಗ್ರೆಸ್ ಹೈಕಮಾಂಡ್ಗೆ ಆ ಸಂದೇಶವನ್ನು ಕೊಟ್ಟರು ಅನ್ನೋದು ಇವತ್ತು ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆಯನ್ನು ಮಾಡ್ತಿದ್ದಾರೆ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಡಿಕೆ ಶಿವಕುಮಾರ್ ಜೇಬಲ್ಲಿ ನಯ ಪೈಸೆ ಇಲ್ಲದೆ ಬೆಂಗಳೂರಿಗೆ ಬಂದು ರಾಜಕೀಯದಲ್ಲಿ ಬೆಳೆದು ದೇವೇಗೌಡರಂತಹ ಮಹಾನ್ ನಾಯಕನ ವಿರುದ್ಧ ಮೊದಲ ಚುನಾವಣೆ ಎದುರಿಸಿ 2ನೇ ಚುನಾವಣೆಯಲ್ಲಿ ಮಣಿಸಿ ಒಕ್ಕಲಿಗರ ಏಕಮೇಯ ನಾಯಕನಾಗೋ ಕನಸು ಕಾಣುತ್ತಾ ಕೋಟಿ ಕೊಪ್ಪರಿಗೆ ಮೇಲೆ ಕೂತು ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿರೋ ಯಶಸ್ವಿ ನಾಯಕನ ಮುಂದಿರೋ ಗುರಿ ಮುಖ್ಯಮಂತ್ರಿ ಕುರ್ಚಿ. ಆದ್ರೆ ಸವಾಲು ಅಂತ ಇರೋದು ಸಿದ್ದು ಅಂಡ್ ಪಟಾಲ. ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ. ವಿರೋಧಿ ಪಾಳ್ಯಕ್ಕೆ ಡಿಕೆ ಶಿವಕುಮಾರ್ ಪಂಚ್. ಕನಕಪುರದ ಬಂಡೆಗೆ ರಾಜಕೀಯ ಪಟ್ಟುಗಳೆಲ್ಲ ಗೊತ್ತು. ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಎಂದಾಗ ಹೌದಪ್ಪ ಹೌದು ಅಂತ ಒಲ್ಲದ ಮನಸ್ಸಿನಲ್ಲಿ ಹೇಳಿದ್ದ ಡಿಕೆ ಶಿವಕುಮಾರ್ ಕೊನೆಗೂ ಮನದಲ್ಲಿದ್ದ ಮಾತನ್ನ ಮಾರ್ಮಿಕವಾಗಿ ಜಗತ್ತಿನ ಮುಂದೆ ಬಿಚ್ಚಿಟ್ಟಿದ್ದಾರೆ. ಆಷಾಢ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ರು. ನಾವು ಗೊತ್ತಲ್ಲ ಮಾಧ್ಯಮದವರು, ಏನ್ ಸರ್ ಸಿಎಂ ರೇಸ್ನಿಂದ ಹೊರಬಿದ್ರ ಎಂದು ಕೇಳಿದ್ವಿ. ಆಗ ಡಿಕೆಶಿ ಕೊಟ್ಟ ಉತ್ತರ ಹೀಗಿತ್ತು: ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಖರ್ಗೆ ಬುದ್ಧಿ ಹೇಳಿದ್ದಕ್ಕೆ ಸುಮ್ಮನಾಗಿದ್ದೇನೆ. ಬಂಡೆ ಬಾಯಿಗೆ ಬೀಗ ಹಾಕಿದ್ದ ಹೈಕಮಾಂಡ್. ನನಗೆ ಏನು ಬೇಕು ಅನ್ನೋದನ್ನ ದೇವರ ಬಳಿ ಪ್ರಾರ್ಥನೆ ಮಾಡಿದ್ದೇನೆ. ಮಲ್ಲಿಕಾರ್ಜುನ ಖರ್ಗೆ ನಮಗೆ ಬುದ್ಧಿವಾದ ಹೇಳಿದ್ದಾರೆ. ಹೈಕಮಾಂಡ್ ಕೂಡ ಕೆಲ ವಿಚಾರದ ಕುರಿತು ಚರ್ಚೆ ಮಾಡಿದೆ. ದೇವಸ್ಥಾನದಲ್ಲಿ ರಾಜಕೀಯ ಚರ್ಚೆ ಬೇಡ ಅಂದ್ರು ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ 5 ವರ್ಷ ಆಗ್ತಾರೆ ಅನ್ನೋ ಚರ್ಚೆಗಳು ನಡೀತಾ ಸರ್. ಈ ಮಧ್ಯೆ ನೀವು ರೇಸಿಗೆ ಹೊರಬಿದ್ರೆ ಸರ್ ಅಂತ. ಯಾವ ಚರ್ಚೆನೂ ಬೇಡ. ಈಗ ಇಲ್ಲಿ ರಾಜಕೀಯ ಮಾತಾಡೋಕ್ಕೆ ನಾನು ಬಂದಿಲ್ಲ. ರಾಜ್ಯಕ್ಕೆ ಒಳ್ಳೇದಾಗಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ, ಸಂದೇಶ ಹೇಳಿದ್ದಾರೆ. ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಏನೇ ಇರಲಿ, ಡಿಕೆ ಶಿವಕುಮಾರ್ ಬುದ್ಧಿವಂತ ನಾಯಕ. ಶಾಸಕನಾಗೋಕೆ 5 ವರ್ಷ ಕಾದು ದೇವೇಗೌಡರನ್ನೇ ಮಣಿಸಿದವರು. 5 ವರ್ಷ ಕಾದು ಸಿಎಂ ಆಗಬಹುದಲ್ಲ ಅಂದುಕೊಂಡಿದ್ದರು ಅಚ್ಚರಿ ಇಲ್ಲ. ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಅಂತೇಳಿ ಆ ರೀತಿಯಾಗಿ ಹೇಳಿಕೆಯನ್ನ ಕೊಡೋದ್ರ ಹಿಂದೆ ಒಂದು ಬಲವಾದ ಅರ್ಥ ಇದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಒಲ್ಲದ ಮನಸ್ಸಿನಿಂದಲೇ ಅದನ್ನು ಒಪ್ಪಿಕೊಂಡಿರಬಹುದು. ಆದರೆ ಕನಕಪುರ ಬಂಡೆ ತಮ್ಮ ಮನದ ಮಾತನ್ನ ಜಗತ್ತಿನ ಮುಂದಿಡೋದನ್ನ ಮಾತ್ರ ಬಿಡ್ತಾ ಇಲ್ಲ. ನೋಡಿ, ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ ಯಾವ ಸಂದರ್ಭದಲ್ಲಿ ಗೊತ್ತಾ? ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸ್ತಾರೆ. ಶಾಸಕರನ್ನ ಕರೆಸಿ 1-to-1 ಮೀಟಿಂಗ್ ಅನ್ನ ಮಾಡ್ತಾರೆ. ಅಲ್ಲೇ ಇರೋದು ವಿಚಾರ. ಏನು ಸಂದೇಶ ಕೊಟ್ಟರು? ಸಿದ್ದರಾಮಯ್ಯ ಅವ್ರನ್ನ ಬದಿಗಿಟ್ಟು ಇವರು ಮೀಟಿಂಗ್ ಮಾಡೋಂಥ ಅವಶ್ಯಕತೆ ಏನಿತ್ತು? ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸೋದು ಕಾರಣಗಳೇನಿತ್ತು? CLP ನಾಯಕ ಅಂತಿದ್ರಲ್ವಾ, ಅವರನ್ನು ಬದಿಗಿಟ್ಟು ಅವರು ಮೀಟಿಂಗ್ ಮಾಡ್ತಾ ಇದ್ರು. ಈ ಕಾರಣಕ್ಕೋಸ್ಕರ ಅವರು ಹೈಕಮಾಂಡ್ಗೆ ಸಂದೇಶವನ್ನು ಕೊಟ್ಟರು. ನಾನೇ ಮುಂದಿನ 5 ವರ್ಷ ಅಂತೇಳಿ ರಾಜ್ಯದ ಜನರಿಗಲ್ಲ, ಅಥವಾ BJP ಅವ್ರಿಗಲ್ಲ, ಅಥವಾ ಕಾಂಗ್ರೆಸ್ನವ್ರಿಗಲ್ಲ, ಕಾಂಗ್ರೆಸ್ ಹೈಕಮಾಂಡ್ಗೆ ಆ ಸಂದೇಶವನ್ನು ಕೊಟ್ಟರು ಅನ್ನೋದು ಇವತ್ತು ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆಯನ್ನು ಮಾಡ್ತಿದ್ದಾರೆ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಡಿಕೆ ಶಿವಕುಮಾರ್ ಜೇಬಲ್ಲಿ ನಯ ಪೈಸೆ ಇಲ್ಲದೆ ಬೆಂಗಳೂರಿಗೆ ಬಂದು ರಾಜಕೀಯದಲ್ಲಿ ಬೆಳೆದು ದೇವೇಗೌಡರಂತಹ ಮಹಾನ್ ನಾಯಕನ ವಿರುದ್ಧ
ಮೊದಲ ಚುನಾವಣೆ ಎದುರಿಸಿ ಎರಡನೇ ಚುನಾವಣೆಯಲ್ಲಿ ಮಣಿಸಿ ಒಕ್ಕಲಿಗರ ಏಕಮೇಯ ನಾಯಕನಾಗೋ ಕನಸು ಕಾಣುತ್ತಾ ಕೋಟಿ ಕೊಪ್ಪರಿಗೆ ಮೇಲೆ ಕೂತು ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿರೋ ಯಶಸ್ವಿ ನಾಯಕನ ಮುಂದಿರೋ ಗುರಿ ಮುಖ್ಯಮಂತ್ರಿ ಕುರ್ಚಿ. ಆದ್ರೆ ಸವಾಲು ಅಂತ ಇರೋದು ಸಿದ್ದು ಅಂಡ್ ಪಟಾಲ. ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ. ವಿರೋಧಿ ಪಾಳ್ಯಕ್ಕೆ ಡಿಕೆ ಶಿವಕುಮಾರ್ ಪಂಚ್. ಕನಕಪುರದ ಬಂಡೆಗೆ ರಾಜಕೀಯ ಪಟ್ಟುಗಳೆಲ್ಲ ಗೊತ್ತು. ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಎಂದಾಗ ಹೌದಪ್ಪ ಹೌದು ಅಂತ ಒಲ್ಲದ ಮನಸ್ಸಿನಲ್ಲಿ ಹೇಳಿದ್ದ ಡಿಕೆ ಶಿವಕುಮಾರ್ ಕೊನೆಗೂ ಮನದಲ್ಲಿದ್ದ ಮಾತನ್ನ ಮಾರ್ಮಿಕವಾಗಿ ಜಗತ್ತಿನ ಮುಂದೆ ಬಿಚ್ಚಿಟ್ಟಿದ್ದಾರೆ. ಆಷಾಢ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ರು. ನಾವು ಗೊತ್ತಲ್ಲ ಮಾಧ್ಯಮದವರು, ಏನ್ ಸರ್ ಸಿಎಂ ರೇಸ್ನಿಂದ ಹೊರಬಿದ್ರ ಎಂದು ಕೇಳಿದ್ವಿ. ಆಗ ಡಿಕೆಶಿ ಕೊಟ್ಟ ಉತ್ತರ ಹೀಗಿತ್ತು: ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಖರ್ಗೆ ಬುದ್ಧಿ ಹೇಳಿದ್ದಕ್ಕೆ ಸುಮ್ಮನಾಗಿದ್ದೇನೆ. ಬಂಡೆ ಬಾಯಿಗೆ ಬೀಗ ಹಾಕಿತ ಹೈಕಮಾಂಡ್. ನನಗೆ ಏನು ಬೇಕು ಅನ್ನೋದನ್ನ ದೇವರ ಬಳಿ ಪ್ರಾರ್ಥನೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ನಮಗೆ ಬುದ್ಧಿವಾದ ಹೇಳಿದ್ದಾರೆ. ಹೈಕಮಾಂಡ್ ಕೂಡ ಕೆಲ ವಿಚಾರದ ಕುರಿತು ಚರ್ಚೆ ಮಾಡಿದೆ. ದೇವಸ್ಥಾನದಲ್ಲಿ ರಾಜಕೀಯ ಚರ್ಚೆ ಬೇಡ ಅಂದ್ರು ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ 5 ವರ್ಷ ಆಗ್ತಾರೆ ಅನ್ನೋ ಚರ್ಚೆಗಳು ನಡೀತಾ ಇದೆ ಸರ್. ಈ ಮಧ್ಯೆ ನೀವು ರೇಸಿಗೆ ಹೊರ ಬಿದ್ರೆ ಸರ್ ಅಂತ. ಯಾವ ಚರ್ಚೆನೂ ಬೇಡ. ಈಗ ಇಲ್ಲಿ ರಾಜಕೀಯ ಮಾತಾಡೋಕ್ಕೆ ನಾನು ಬಂದಿಲ್ಲ. ರಾಜ್ಯಕ್ಕೆ ಒಳ್ಳೆಯದಾಗಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ, ಸಂದೇಶ ಹೇಳಿದ್ದಾರೆ. ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಏನೇ ಇರಲಿ, ಡಿಕೆ ಶಿವಕುಮಾರ್ ಬುದ್ಧಿವಂತ ನಾಯಕ. ಶಾಸಕನಾಗೋಕೆ 5 ವರ್ಷ ಕಾದು ದೇವೇಗೌಡರನ್ನೇ ಮಣಿಸಿದವರು. 5 ವರ್ಷ ಕಾದು ಸಿಎಂ ಆಗಬಹುದಲ್ಲ ಅಂದುಕೊಂಡಿದ್ದರು ಅಚ್ಚರಿ ಇಲ್ಲ. ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಅಂತೇಳಿ ಆ ರೀತಿಯಾಗಿ ಹೇಳಿಕೆಯನ್ನ ಕೊಡೋದ್ರ ಹಿಂದೆ ಒಂದು ಬಲವಾದ ಅರ್ಥ ಇದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಒಲ್ಲದ ಮನಸ್ಸಿನಿಂದಲೇ ಅದನ್ನು ಒಪ್ಪಿಕೊಂಡಿರಬಹುದು. ಆದರೆ ಕನಕಪುರ ಬಂಡೆ ತಮ್ಮ ಮನದ ಮಾತನ್ನ ಜಗತ್ತಿನ ಮುಂದಿಡೋದನ್ನ ಮಾತ್ರ ಬಿಡ್ತಾ ಇಲ್ಲ. ನೋಡಿ, ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ ಯಾವ ಸಂದರ್ಭದಲ್ಲಿ ಗೊತ್ತಾ? ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸ್ತಾರೆ. ಶಾಸಕರನ್ನ ಕರೆಸಿ 1-to-1 ಮೀಟಿಂಗ್ ಅನ್ನ ಮಾಡ್ತಾರೆ. ಅಲ್ಲೇ ಇರೋದು ವಿಚಾರ. ಏನು ಸಂದೇಶ ಕೊಟ್ಟರು? ಸಿದ್ದರಾಮಯ್ಯ ಅವ್ರನ್ನ ಬದಿಗಿಟ್ಟು ಇವರು ಮೀಟಿಂಗ್ ಮಾಡೋಂಥ ಅವಶ್ಯಕತೆ ಏನಿತ್ತು? ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸೋದು ಕಾರಣಗಳೇನಿತ್ತು? CLP ನಾಯಕ ಅಂತಿದ್ರಲ್ವಾ, ಅವರನ್ನು ಬದಿಗಿಟ್ಟು ಅವರು ಮೀಟಿಂಗ್ ಮಾಡ್ತಾ ಇದ್ರು. ಈ ಕಾರಣಕ್ಕೋಸ್ಕರ ಅವರು ಹೈಕಮಾಂಡ್ಗೆ ಸಂದೇಶವನ್ನು ಕೊಟ್ಟರು. ನಾನೇ ಮುಂದಿನ 5 ವರ್ಷ ಅಂತೇಳಿ. ರಾಜ್ಯದ ಜನರಿಗಲ್ಲ, ಅಥವಾ BJP ಅವ್ರಿಗಲ್ಲ, ಅಥವಾ ಕಾಂಗ್ರೆಸ್ನವ್ರಿಗಲ್ಲ, ಕಾಂಗ್ರೆಸ್ ಹೈಕಮಾಂಡ್ಗೆ ಆ ಸಂದೇಶವನ್ನು ಕೊಟ್ಟರು ಅನ್ನೋದು ಇವತ್ತು ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆಯನ್ನು ಮಾಡ್ತಿದ್ದಾರೆ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಡಿಕೆ ಶಿವಕುಮಾರ್ ಜೇಬಲ್ಲಿ ನಯ ಪೈಸೆ ಇಲ್ಲದೆ ಬೆಂಗಳೂರಿಗೆ ಬಂದು ರಾಜಕೀಯದಲ್ಲಿ ಬೆಳೆದು ದೇವೇಗೌಡರಂತಹ ಮಹಾನ್ ನಾಯಕನ ವಿರುದ್ಧ ಮೊದಲ ಚುನಾವಣೆ ಎದುರಿಸಿ ಎರಡನೇ ಚುನಾವಣೆಯಲ್ಲಿ ಮಣಿಸಿ ಒಕ್ಕಲಿಗರ ಏಕಮೇಯ ನಾಯಕನಾಗೋ ಕನಸು ಕಾಣುತ್ತಾ ಕೋಟಿ ಕೊಪ್ಪರಿಗೆ ಮೇಲೆ ಕೂತು ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿರೋ ಯಶಸ್ವಿ ನಾಯಕನ ಮುಂದಿರೋ ಗುರಿ ಮುಖ್ಯಮಂತ್ರಿ ಕುರ್ಚಿ. ಆದ್ರೆ ಸವಾಲು ಅಂತ ಇರೋದು ಸಿದ್ದು ಅಂಡ್ ಪಟಾಲ. ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ. ವಿರೋಧಿ ಪಾಳ್ಯಕ್ಕೆ ಡಿಕೆ ಶಿವಕುಮಾರ್ ಪಂಚ್. ಕನಕಪುರದ ಬಂಡೆಗೆ ರಾಜಕೀಯ ಪಟ್ಟುಗಳೆಲ್ಲ ಗೊತ್ತು. ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಎಂದಾಗ ಹೌದಪ್ಪ ಹೌದು ಅಂತ ಒಲ್ಲದ ಮನಸ್ಸಿನಲ್ಲಿ ಹೇಳಿದ್ದ ಡಿಕೆ ಶಿವಕುಮಾರ್ ಕೊನೆಗೂ ಮನದಲ್ಲಿದ್ದ ಮಾತನ್ನ ಮಾರ್ಮಿಕವಾಗಿ ಜಗತ್ತಿನ ಮುಂದೆ ಬಿಚ್ಚಿಟ್ಟಿದ್ದಾರೆ. ಆಷಾಢ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ರು. ನಾವು ಗೊತ್ತಲ್ಲ ಮಾಧ್ಯಮದವರು, ಏನ್ ಸರ್ ಸಿಎಂ ರೇಸ್ನಿಂದ ಹೊರಬಿದ್ರ ಎಂದು ಕೇಳಿದ್ವಿ. ಆಗ ಡಿಕೆಶಿ ಕೊಟ್ಟ ಉತ್ತರ ಹೀಗಿತ್ತು: ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಖರ್ಗೆ ಬುದ್ಧಿ ಹೇಳಿದ್ದಕ್ಕೆ ಸುಮ್ಮನಾಗಿದ್ದೇನೆ. ಬಂಡೆ ಬಾಯಿಗೆ ಬೀಗ ಹಾಕಿತ ಹೈಕಮಾಂಡ್. ನನಗೆ ಏನು ಬೇಕು ಅನ್ನೋದನ್ನ ದೇವರ ಬಳಿ ಪ್ರಾರ್ಥನೆ ಮಾಡಿದ್ದೇನೆ.
ಮಲ್ಲಿಕಾರ್ಜುನ ಖರ್ಗೆ ನಮಗೆ ಬುದ್ಧಿವಾದ ಹೇಳಿದ್ದಾರೆ. ಹೈಕಮಾಂಡ್ ಕೂಡ ಕೆಲ ವಿಚಾರದ ಕುರಿತು ಚರ್ಚೆ ಮಾಡಿದೆ. ದೇವಸ್ಥಾನದಲ್ಲಿ ರಾಜಕೀಯ ಚರ್ಚೆ ಬೇಡ ಅಂದ್ರು ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ 5 ವರ್ಷ ಆಗ್ತಾರೆ ಅನ್ನೋ ಚರ್ಚೆಗಳು ನಡೀತಾ ಇದೆ ಸರ್. ಈ ಮಧ್ಯೆ ನೀವು ರೇಸಿಗೆ ಹೊರ ಬಿದ್ರೆ ಸರ್ ಅಂತ. ಯಾವ ಚರ್ಚೆನೂ ಬೇಡ. ಈಗ ಇಲ್ಲಿ ರಾಜಕೀಯ ಮಾತಾಡೋಕ್ಕೆ ನಾನು ಬಂದಿಲ್ಲ. ರಾಜ್ಯಕ್ಕೆ ಒಳ್ಳೇದಾಗಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ, ಸಂದೇಶ ಹೇಳಿದ್ದಾರೆ. ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಏನೇ ಇರಲಿ, ಡಿಕೆ ಶಿವಕುಮಾರ್ ಬುದ್ಧಿವಂತ ನಾಯಕ. ಶಾಸಕನಾಗೋಕೆ 5 ವರ್ಷ ಕಾದು ದೇವೇಗೌಡರನ್ನೇ ಮಣಿಸಿದವರು. 5 ವರ್ಷ ಕಾದು ಸಿಎಂ ಆಗ್ಬಹುದಲ್ಲ ಅಂದುಕೊಂಡಿದ್ದರು, ಅಚ್ಚರಿ ಇಲ್ಲ. ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.